ರೌಡಿಗಳು ನಮ್ಮ ಹತ್ರನೇ ಬರ್ತಾ ಇದ್ದಾರೆ. ಗಾಡಿ ಬೇರೆ ಕೆಟ್ಟೋಗಿದೆ. ಏನ್ ಮಾಡೋದು ಇವಾಗ? ಸುತ್ತಮುತ್ತ ಕೂಡ ಯಾರು ಕಾಣಿಸ್ತಾ ಇಲ್ಲ. ದೇವ್ರೆ, ನೀನೇ ಕಾಪಾಡಬೇಕು. ಇದು ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ಇದರಲ್ಲಿ ಎಲ್ಲೆಲ್ಲಿ ಏನೇನಿದೆ ಗೊತ್ತಾಗ್ತಿಲ್ಲ. ನನ್ನ ಸ್ಕೂಟರ್ ಆಗಿದ್ದಿದ್ರೆ ಬೆಂಡ್ ಮಾಡಿ ಕಿಕ್ ಮಾಡಿದ್ರೆ ಸ್ಟಾರ್ಟ್ ಆಗಿರೋದು. ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋದೀಗ? ಈಗ ಏನು ಮಾಡಲಿ? ಅವಿಗೆ ಫೋನ್ ಮಾಡ್ತೀನಿ, ವಿಷಯ ತಿಳಿಸ್ತೀನಿ. ಶೋ, ಫೋನ್ ತಗೊಂಡು ಬಂದಿಲ್ವಾ ನಾನು? ಅದ್ಯಾಕೆ ಮರ್ತು ಬಂದೆ? ಮಾಧವ್ ಸರ್, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಏನಾಯ್ತು? ಅದು ಸಡನ್ ಆಗಿ ಆಫ್ ಆಗೋಯ್ತು, ಸ್ಟಾರ್ಟ್ ಆಗ್ತಿಲ್ಲ. ಪೆಟ್ರೋಲ್ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಇನ್ನೇನು ಇವ್ರನ್ನ ಹಿಡಿಯೋಣ ಅನ್ನೋಷ್ಟೊಳಗೆ ಈ ವಿಡಿಯೋ ಮಾಡೋನು ಬರಬೇಕಾ? ಸರ್, ನಾನು ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಮೈ ಪ್ಲೆಷರ್ ಸರ್. ಒಳ್ಳೆ ಟೈಮಲ್ಲಿ ಬಂದು ಗಾಡಿ ಸ್ಟಾರ್ಟ್ ಮಾಡಿಕೊಟ್ಟು ಉಪಕಾರ ಮಾಡಿದ್ರಿ. ಸರಿ, ಥ್ಯಾಂಕ್ ಯು. ಹೊರಡೋಣ. ಒಂದು ನಿಮಿಷ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಇನ್ನೊಂದು ಹೆಲ್ಪ್ ಮಾಡ್ತೀರಾ? ಹಾಂ, ಖಂಡಿತ. ಏನು ಹೇಳಿ? ಸ್ಕೂಟ್ರು ಮತ್ತೆ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ನೀವು ನಮ್ಮ ಜೊತೆ ಬರ್ತೀರಾ? ಶ್ಯೂರ್ ಮ್ಯಾಮ್. ಅಯ್ಯೋ, ಅದರ ಅವಶ್ಯಕತೆ ಇಲ್ಲ. ಯಾಕೆ? ಗಾಡಿ ಸ್ಟಾರ್ಟ್ ಆಯ್ತಲ್ಲ, ನಾವು ಹೋಗೋಣ. ಬೇಡ ಮಾಧವ್ ಅವರೇ, ಮೊದಲೇ ಇದು ನಿಮ್ಮ ಗಾಡಿ ಅಲ್ಲ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಜೊತೆಗೆ ಬರಲಿ ಬಿಡಿ. ಸರಿ, ಓಕೆ. ಥ್ಯಾಂಕ್ ಯು. ನಾವು ಮುಂದೆ ಹೋಗ್ತಿರ್ತೀವಿ, ನೀವು ಹಿಂದೆ ಬರ್ಬೋದಾ? ಹಾಂ ಸರ್, ಡೆಫಿನೆಟ್ಲಿ ಬರ್ತೀವಿ. ಹಾಂ, ಥ್ಯಾಂಕ್ ಯು. ಹಾಂ ಸರ್, ಕೊಡಿ ಮ್ಯಾಮ್. ಕೈಗೆ ಬಂದಿತ್ತು, ಬಾಯಿಗೆ ಬರ್ದಿಲ್ವಲ್ಲೋ. ಅಕ್ಕಂಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಅಷ್ಟೇ, ನಮ್ಮ ಕತೆ ಮುಗೀತು.